ಈ ವಿಶಾಖಪಟ್ಟಣಂನ ಬಂದರು ನಗರಿ ಅಂತ ಕರೀತಾರೆ. ಈಗ ನಾವು ಕೈಲಾಸಗಿರಿ ಹತ್ರ ಬಂದಿದ್ದೀವಿ. ಏನು ಅದ್ಭುತವಾಗಿದೆ ನೋಡಿ ಇದು. ಈ ವ್ಯೂ ನೋಡೋದಕ್ಕೆ ಕೈಲಾಸಗಿರಿಗೆ ಬರಬೇಕಷ್ಟೇ. ವೈಜಾಗಲ್ಲಿ ಮುರಿ ಮಿಕ್ಸರ್ ಅಂತ ತುಂಬ ಫೇಮಸ್ ಅದು. ಇವತ್ತು ಡೇ 4 ನಾವು ವೈಜಾಗಲ್ಲಿದ್ದೀವಿ. ಇಲ್ಲಿಂದ ನಮ್ಮ ಇವತ್ತು ಪ್ಲ್ಯಾನ್ ಇರೋದು ಫಸ್ಟು RK ಬೀಚಿಗೆ ಹೋಗಬೇಕು ಅಂತ. ನಮ್ಮ ಹೋಟೆಲ್ ಹತ್ರ ಒಂದು ಬಸ್ ಸ್ಟಾಪ್ ಇದೆ, KGH ಬಸ್ ಸ್ಟಾಪ್ ಅಂತ, ಅಲ್ಲಿದ್ದೀವಿ. ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. RK ಬೀಚಿಗೆ ಹೋಗ್ತೀವಿ. ಇಲ್ಲಿ ಎಲ್ಲ ಕಡೆ ಹೋಗೋದಕ್ಕೆ ನಿಮಗೆ APSRTCದು ಬಸ್ಗಳಿರುತ್ತೆ. ತುಂಬಾ ಫ್ರೀಕ್ವೆಂಟ್ ಆಗಿರುತ್ತೆ, ವೆಲ್ ಕನೆಕ್ಟಿವಿಟಿ ಇದೆ. ಹತ್ತಿರದಲ್ಲಿ ಬಸ್ ಸ್ಟಾಪ್ ಇತ್ತು ಅಂದರೆ ಹತ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಬಸ್ ಸ್ಟ್ಯಾಂಡ್ನ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ನಾವು ಆಲ್ರೆಡಿ ವೈಜಾಗ್ ಹತ್ರ ಇರುವ ಅನ್ನಾವರಂ ಮತ್ತೆ ಸಿಂಹಾಚಲಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ ಕೇಸ್ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ. ಇವತ್ತು ವೈಜಾಗ್ನಲ್ಲಿ ಸೈಟ್ ಸೀಯಿಂಗ್ ಏನೇನಿದೆ ಅಂತ ನೋಡೋಣಂತೆ. ಬಸ್ ಹತ್ತೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಸೀಟ್ ಆಟೋ ಸಿಕ್ತು. ಸೀಟ್ ಆಟೋನಲ್ಲಿ ನಾವು ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. 20 ರೂಪೀಸ್ ತಗೋತಾರೆ ಪರ್ ಪರ್ಸನ್ಗೆ. ಇಲ್ಲಿ ಸಾಕಷ್ಟು ಪ್ಲೇಸಸ್ಗೆ ಸೀಟ್ ಆಟೋ ಸಿಗುತ್ತೆ. ನಿಮಗೆ ಎಕನಾಮಿಕಲ್ ಆಗಿ ಟ್ರಾವೆಲ್ ಮಾಡ್ಬೋದು ಇಲ್ಲಿ. ಈಗ ವೈಜಾಗ್ನಲ್ಲಿ ನಾವು ಬೀಚ್ ರೋಡ್ನಲ್ಲಿದ್ದೀವಿ. ನೀವು ಸಾಕಷ್ಟು ತೆಲುಗು ಮೂವೀಸ್ನಲ್ಲಿ ನೋಡ್ತಾ ಇರ್ತೀರ. ಇದು ಒಂಥರ ವಾಕಿಂಗ್ ಸ್ಪಾಟ್ ಥರ. ಸಾಕಷ್ಟು ಜನ ಇಲ್ಲಿ ವಾಕ್ ಮಾಡ್ತಿರ್ತಾರೆ. ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ನೋಡಿ ಹೇಗಿದೆ ವ್ಯೂ. 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬೀಚ್ ಕೂಡ ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕೆಲವೊಂದು ಕಡೆ ಸ್ವಲ್ಪ ಗಲೀಜಿದೆ. ನಾವಿಲ್ಲಿ ಬಂದಿರೋ ಕಡೆ ತುಂಬಾ ಚೆನ್ನಾಗಿದೆ. ನೋಡಿ ಹೇಗಿದೆ ಮಾರ್ನಿಂಗ್ ಅಂತೂ. ಇದೆಲ್ಲ ಸನ್ರೈಸ್ ಬೀಚಸ್. ನಿಮಗೆ ಇಲ್ಲಿ ಸನ್ಸೆಟ್ ಕಾಣೋದಿಲ್ಲ, ಸನ್ರೈಸ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಇದನ್ನ RK ಬೀಚ್ ಅಂತ ಕರೀತಾರೆ, ರಾಮಕೃಷ್ಣ ಬೀಚ್ ಅಂತ ಕರೀತಾರೆ. ಈ ವಿಶಾಖಪಟ್ಟಣಂನ ಬಂದರು ನಗರಿ ಅಂತ ಕರೀತಾರೆ. ಇಲ್ಲಿ ಒನ್ ಆಫ್ ದ ಮೇಜರ್ ಪೋರ್ಟ್ ಇದೆ. ಇಲ್ಲಿಂದ ಸಾಕಷ್ಟು ಶಿಪ್ಮೆಂಟ್ಗಳು ಬೇರೆ ದೇಶಗಳಿಗೆ ಹೋಗುತ್ತೆ. ಹಾಗೆ ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಈ ಪೋರ್ಟಿಗೆ ಬಂದು ಪೋರ್ಟ್ ಮುಖಾಂತರ ನಮ್ಮ ದೇಶದ ಒಳಗಡೆ ಬರುತ್ತೆ. ಈ RK ಬೀಚಲ್ಲಿ ನಿಮಗೆ ಸಾಕಷ್ಟು ಪ್ಲೇಸಸ್ ಇದೆ ನೋಡೋದು. ಅದರಲ್ಲಿ ಮೊದಲನೇದು ನಿಮಗೆ ಕಾಳಿ ಮಾತೆ ದೇವಸ್ಥಾನ. ಈ ಕಾಳಿ ಮಾತೆ ದೇವಸ್ಥಾನ ಬಂದ್ಬಿಟ್ಟು RK ಬೀಚ್ನಲ್ಲೇ ಇರೋದು. ಅಲ್ಲಿ ಕೂಡ ಹೋಗ್ತೀವಿ. ಮೋಸ್ಟ್ ಹ್ಯಾಪನಿಂಗ್ ಪಾಯಿಂಟ್ ಅಂದರೆ ಅದು ವೈಜಾಗಲ್ಲಿ ಈ RK ಬೀಚ್ ರೋಡ್. ವೈಜಾಗಿಗೆ ಬಂದವರು ಈ ಬೀಚ್ ರೋಡಿಗೆ ಬರ್ದಲೇ ಹೋಗೋದೇ ಇಲ್ಲ. ಈ ವೈಜಾಗ್ದು ಪೋರ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಫಾಗಿ ಇದೆ, ಆದರೂ ನಿಮಗೆ ಕಾಣುತ್ತೆ. ಇದು ವಿಡಿಯೋನ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವೈಜಾಗ್ದು ಪೋರ್ಟ್. ಆ ಕಡೆ ಎಲ್ಲ ಪೋರ್ಟ್ ಇರೋದು ನೋಡಿ. ಸಾಕಷ್ಟು ಶಿಪ್ಸ್ಗಳು ಹೋಗ್ತಾ ಇದೆ. ನಾನು ಒಂದು ಶಿಪ್ ತೋರಿಸ್ತೇನೆ ನೋಡಿ, ಝೂಮ್ ಮಾಡಿ. ದೊಡ್ಡ ದೊಡ್ಡ ಶಿಪ್ಗಳೇ ಹೋಗ್ತಾ ಇದೆ ಆ್ಯಕ್ಚುಲಿ. ಹಾಗೆ ಚಿಕ್ಕ ಚಿಕ್ಕ ಪ್ಯಾರಾಸೈಲಿಂಗ್ ಬೋಟ್ಗಳು ಹೋಗ್ತಾ ಇದೆ. ಇದು RK ಬೀಚ್ ರೋಡ್ ನೋಡಿ. ಇಲ್ಲೆಲ್ಲ ಸಾಕಷ್ಟು ಹೋಟೆಲ್ಗಳಿದೆ. ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಇದೆಲ್ಲ ನೋಡಿ, ಇದು ನವೋಟಲ್ ಅಂತ, ಇದು 5 ಸ್ಟಾರ್ ಹೋಟೆಲ್. ಇದು ಸಾಕಷ್ಟು ಹೋಟೆಲ್ಗಳಿದೆ. ನೀವು ಇಲ್ಲಿ ಸ್ಟೇ ಮಾಡೋದಕ್ಕೆ ಸಾಕಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ನೀವು ಸಿಟಿ ಒಳಗಡೆ ಕಡಿಮೆಗೆ ನಿಮಗೆ ರೂಮ್ಸ್ಗಳು ಸಿಗುತ್ತೆ. ಅಲ್ಲಿ ಸ್ಟೇ ಆಗಿಬಿಟ್ಟು ನೀವು ಬಸ್ನಲ್ಲಿ ಇಲ್ಲಿ ಬರ್ಬೋದು. ನಿಮ್ಗೇನಾದರೂ ಬೀಚ್ ವ್ಯೂ ಬೇಕು ಅಂದರೆ ನೀವು ಇಲ್ಲೇ ಕೂಡ ಸ್ಟೇ ಆಗ್ಬೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ನೋಡಿ. ಇದೆಲ್ಲ ವಾಕಿಂಗ್ ಸ್ಪಾಟ್. ಇದು ಸಾಕಷ್ಟು ಜನ ಮಾರ್ನಿಂಗ್ ವಾಕ್ ಮಾಡ್ತಿರ್ತಾರೆ. ನೀವು ತೆಲುಗು ಫಿಲಮ್ಸ್ಗಳಲ್ಲೆಲ್ಲ ನೋಡಿರ್ತೀರ. ಆಲ್ಮೋಸ್ಟ್ ಶೂಟಿಂಗ್ ಇಲ್ಲೇ ಆಗಿರುತ್ತೆ. ನಿಮಗೆ ಮಾರ್ನಿಂಗ್ ವಾಕ್ ಸೀನ್ ಏನಾದರೂ ಬಂತು ಅಂದರೆ ಅದು ಡೆಫಿನೆಟ್ಲಿ ನಿಮಗೆ ವೈಜಾಗ್ ಬೀಚ್ ಆಗಿರುತ್ತೆ ನೋಡಿ. ಇದೆಲ್ಲ ವಾಕಿಂಗ್ ಸ್ಪಾಟ್ ಇದೆ. ಇಲ್ಲಿ ಕೃಷ್ಣನ ವಿಗ್ರಹ ಇದೆ. ಇದು ಗೋಕುಲ ಥರ ಥೀಮ್ನಲ್ಲಿ ರೆಡಿ ಮಾಡಿದ್ದಾರೆ. ಇದು ಬೀಚ್ ಹಿಂದೆನೇ ಇದೆ ನೋಡಿ, ಹಿಂದೆ ಬೀಚ್. ಕೃಷ್ಣನ ವಿಗ್ರಹ. ಇಲ್ಲಿಂದ ಬೀಚ್ ನೋಡಿ. ಇಲ್ಲಿಗೆ ಬಂದ್ರೆ ನೀವು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಂಡು ಬೀಚ್ನ ವ್ಯೂನ ಎಂಜಾಯ್ ಮಾಡ್ಬೋದು. ಈ ಗೋಕುಲದ ಥೀಮ್ ಒಳಗೆ ಕೃಷ್ಣನ ದೇವಸ್ಥಾನ ಕೂಡ ಇದೆ, ಕಾಣಿಸ್ಬೋದು. ಇದು ದೇವಸ್ಥಾನ ಕೂಡ ಇದೆ.
ಬೀಚ್ ಪಕ್ಕದಲ್ಲೇ. RK ಬೀಚ್ನೆಲ್ಲ ಸುತ್ತಾಡ್ಕೊಂಡು ಬಂದ್ಮೇಲೆ ನಮ್ಗೆ ಬ್ರೇಕ್ಫಾಸ್ಟಿಗೆ ಹೋಗ್ಬೇಕಾಗಿತ್ತು. 9 ಗಂಟೆ ಆಗಿದೆ. ಸುಡು 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 ಬಿಸಿಲು ಬರ್ತಾ ಇದೆ ಆವಾಗಲೇ. ಹಾಗಾಗಿ ನಾವು ಹೋಟೆಲ್ಗೆ ನಾವು ಫುಡ್ ನ ಡೆಲಿವರಿ ತಗೊಂಡ್ವಿ. ನಮ್ಗೆ ಝೊಮ್ಯಾಟೊ ಆಪ್ ನಲ್ಲಿ ನಮ್ಗೆ ಇಲ್ಲಿ ಡೆಲಿವರಿ ಸಿಗತ್ತೆ. ಸಾಕಷ್ಟು ಒಳ್ಳೊಳ್ಳೆ ಹೋಟೆಲ್ ಇದೆ. ನಿಮ್ಗೆ ಸೌತ್ ಇಂಡಿಯನ್ ಫುಡ್ ದಿ ಬೆಸ್ಟ್ ಫುಡ್ ಸಿಗತ್ತೆ ಇಲ್ಲಿ ನಿಮ್ಗೆ. ಹಾಗೆ ನಿಮ್ಗೆ ಇದರಲ್ಲಿ ಫೇಮಸ್ ಹೋಟೆಲ್ ಬೇಕು ಅಂದ್ರೆ ನಿಮ್ಗೆ ಸುಬ್ಬಯ್ಯಗಾರಿ ಹೋಟೆಲ್ ಅಂತ ಇದೆ. ಅದು ತುಂಬಾನೇ ಫೇಮಸ್. ಅದು ನೀವು ಮಧ್ಯಾಹ್ನ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತೆ. ನಿನ್ನೆ ನಾವು ಊಟನ ಝೊಮ್ಯಾಟೊ ಇಂದಾನೆ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಇವಾಗ ಧಾರಿಣಿ ಅಂತ ಹೋಟೆಲ್ ಪೊಂಗಲ್ ಹಾಗೆ ದೋಸೆ ವಡ ಎಲ್ಲ ತರಿಸ್ಕೊಂಡಿದೀವಿ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ನಿಮ್ಗೆ ಇಲ್ಲಿ ಫುಡ್ಡಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವೇ ಹೋಗ್ಬೋದು ಅಥವಾ ನೀವು ಝೊಮ್ಯಾಟೊ ಮೂಲಕ ನಿಮ್ಮ ರೂಮ್ಗೆ ತರಿಸ್ಕೊಳ್ಬಹುದು. ಈಗ ತಿನ್ಬಿಟ್ಟು ಮತ್ತೆ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಇದು ವೈಜಾಗ್ದು ದ್ವಾರಕಾ ಬಸ್ ಸ್ಟೇಷನ್ ಅಂತ. ಇದು ಮೇನ್ ಬಸ್ ಸ್ಟ್ಯಾಂಡ್. ಇದು ನಾವು ಕಾಂಪ್ಲೆಕ್ಸ್ ಬಂದಿದ್ದೀವಿ. ಇಲ್ಲಿಂದ ಕೈಲಾಸಗಿರಿಗೆ ಹೋಗ್ಬೇಕು. ಬಸ್ಸಸ್ ಸಿಗತ್ತೆ ಇಲ್ಲಿ. ಬಸ್ ನಲ್ಲಿ ಒಬ್ರಿಗೆ 40 ರೂಪೀಸ್. ನಾವಿಬ್ರಿರೋ ಕಾರಣ ನಮ್ಗೆ 80 ರೂಪೀಸ್ ಆಯ್ತು. ನೀವು ಯಾವುದೇ ಬಸ್ ಹತ್ಕೊಳ್ಳಿ, ಮೇಜರ್ ಆಗಿ ನಮ್ಗೆ ಅದು RK ಬೀಚ್ ಮುಂಭಾಗದಲ್ಲೇ ಹೋಗುತ್ತೆ. ನೋಡಿ, ಇವಾಗ ನಾವು RK ಬೀಚ್ ಮುಂಭಾಗಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಎಲ್ಲಿ ನಾವು ಮಾರ್ನಿಂಗ್ ವಾಕ್ ಮಾಡೋದು ಅದ್ರ ಮುಖಾಂತರನೇ ನಾವು ವಾಪಸ್ ನಾವು ಕೈಲಾಸಗಿರಿಗೆ ಹೋಗ್ತಾ ಇದೀವಿ. ಈ ಕೈಲಾಸಗಿರಿ ಬಂದ್ಬಿಟ್ಟು ಸಮುದ್ರದ ಪಕ್ಕದಲ್ಲೇ ಇರೋ ಒಂದು ಬೆಟ್ಟ. ಅದು ಅಲ್ಲಿ ನಿಮ್ಗೆ ಸಾಕಷ್ಟು ರೀತಿಯ ಆಕ್ಟಿವಿಟೀಸ್ ಅನ್ನೋದು ಇರುತ್ತೆ. ನಿಮ್ಗೆ ಮಕ್ಕಳ ಜೊತೆ ಬಂದ್ರೆ ಈ ಪ್ಲೇಸಿಗಂತೂ ಹೋಗ್ಲೇಬೇಕು. ವೈಜಾಗ್ ನಲ್ಲಿ ತುಂಬಾ ಆಕ್ಟಿವಿಟೀಸ್ ಇರುತ್ತೆ. ಬನ್ನಿ ಯಾವ್ಯಾವ ಆಕ್ಟಿವಿಟೀಸ್ ಇದೆ ಅಂತ ನೋಡೋಣ. ಈಗ ನಾನು ನಿಮ್ಗೆ ತೋರಿಸ್ತಿರೋದು ದ ಪಾರ್ಕ್ ಅಂತ ಹೋಟೆಲ್. ಇದು ಒನ್ ಆಫ್ ದ 5 ಸ್ಟಾರ್ ಹೋಟೆಲ್. ನಿಮ್ಗೆ ಏನಾದ್ರು ಅಫೋರ್ಡ್ ಮಾಡಕ್ಕಾಗತ್ತೆ ಅಂದ್ರೆ ಇಲ್ಲಿ ರೂಮ್ ನ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಪರ್ ಡೇ ಬಂದ್ಬಿಟ್ಟು 8,000 to 10,000 ರೂಪೀಸ್ ಆಗುತ್ತೆ. ಈ ಹೋಟೆಲ್ ನಲ್ಲಿ ನೀವು ರೂಮ್ ನ ಬುಕ್ ಮಾಡ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಇದೆ. ಅದೇನು ಅಂದ್ರೆ ನಿಮ್ಗೆ ಪ್ರೈವೇಟ್ ಬೀಚ್ ಇರುತ್ತೆ, ಅಲ್ಲಿಗೆ ಆಕ್ಸೆಸ್ ಇರುತ್ತೆ. ಬೇರೆ ಯಾರಿಗೂ ಪಬ್ಲಿಕ್ ಗೆ ಅಲೋ ಮಾಡೋದಿಲ್ಲ. ಕೈಲಾಸಗಿರಿಗೆ ಹೋಗೋ ದಾರಿನಲ್ಲಿ ತೇನೇಟಿ ಪಾರ್ಕ್ ಅಂತ ಸಿಗುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ತೇನೇಟಿ ಪಾರ್ಕ್. ಇದು ತುಂಬಾ ಚೆನ್ನಾಗಿದೆ ಪಾರ್ಕ್. ಇನ್ನೇನಾದ್ರೂ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಒಮ್ಮೆ ವಿಸಿಟ್ ಮಾಡಿ. ನಮ್ಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾವು ಈ ಪಾರ್ಕ್ ನ ಸ್ಕಿಪ್ ಮಾಡ್ತಾ ಇದೀವಿ. ಈ ಕೈಲಾಸಗಿರಿ ಎಂಟ್ರೆನ್ಸ್ ಫೀ ಬಂದ್ಬಿಟ್ಟು 10 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಪ್ರತಿಯೊಬ್ಬರು ಬಸ್ ನಲ್ಲಿ ಹೋಗೋರು ಕೂಡ ಈ 10 ರೂಪೀಸ್ ಟಿಕೆಟ್ ತೆಗೆದುಕೊಂಡು ಮಧ್ಯದಲ್ಲಿ ನಿಲ್ಲಿಸ್ತಾರೆ, ತೆಗೆದುಕೊಂಡು ಹೋಗ್ಬೇಕು. ಈಗ ನಾವು ಕೈಲಾಸಗಿರಿ ಹತ್ರ ಬಂದಿದ್ದೀವಿ. ನಾವು 10K ಅಂತ ಬಸ್ ನಂಬರು. ಅದು ನಾವು ಕಾಂಪ್ಲೆಕ್ಸ್ ಇಂದ ಡೈರೆಕ್ಟ್ ಕೈಲಾಸಗಿರಿಗೆ ಇದೆ. 40 ರೂಪೀಸ್ ಒಬ್ಬರಿಗೆ. ನೀವು ಕೆಳಗಡೆ ಬರ್ತಾ ರೋಪ್ವೇನೂ ಇದೆ, ಅದ್ರ ಮೂಲಕ ಬೇಕಿದ್ರು ಬರ್ಬೋದು. ಈಗ ನಾವು ಮೇಲ್ ಬಂದಿದ್ದೀವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಏನೇನಿದೆ ಅಂತ ಎಲ್ಲ ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ. ನಾವು ವಿಶಾಖಪಟ್ಟಣಂನ ಒಂದು ಬ್ಯೂಟಿಫುಲ್ ಲೊಕೇಶನಿಗೆ ಬಂದಿದ್ದೇವೆ. ಇದು ಕೈಲಾಸಗಿರಿ. ಅಲ್ಲಿಂದ ಸಮುದ್ರ ಎಷ್ಟು ಅದ್ಭುತವಾಗಿ ಕಾಣುತ್ತೆ. ನಿಮಗೆ 2 ಬೆಟ್ಟಗಳಿದೆ, ಅದಕ್ಕೆ ಹಾಗೆ ಸಮುದ್ರ ಕಾಣುತ್ತೆ. ತುಂಬ ಸಖತ್ತಾಗಿದೆ. ಸೀನಿಕ್ ವ್ಯೂ ಇದು. ಬನ್ನಿ ನೋಡೋಣಂತೆ. ಎಂಟ್ರೆನ್ಸ್ ಅಲ್ಲಿ ಇಲ್ಲೊಂದು 9D ಶೋ ಇದೆ. ತುಂಬ ಸಖತ್ತಾಗಿತ್ತು. 100 ರೂಪೀಸ್ಗೆ 2 ಶೋ ಇತ್ತು. ತುಂಬ ಚೆನ್ನಾಗಿತ್ತು. ಇದು ಟಾಯ್ ಟ್ರೈನ್. ಇದು ಟಾಯ್ ಟ್ರೈನ್ ಬೇಕಿದ್ರೆ ಹೋಗ್ಬೋದು. ಇಲ್ಲಿ ಚೆನ್ನಾಗಿದೆ. ಕಾಸ್ಟ್ ಹಾಕಿದೆ ನೋಡಿ, ಸ್ವಲ್ಪ ಕಾಸ್ಟ್ಲಿನೇ ಇದೆ. AC ಬಂದ್ಬಿಟ್ಟು 170, ನಾನ್ AC ಬಂದ್ಬಿಟ್ಟು 120. ಇವಾಗ ಟಾಯ್ ಟ್ರೈನಲ್ಲಿ ಕೂತಿದ್ದೀವಿ. 120 ರೂಪೀಸ್ ಆಯಿತು ಟಿಕೆಟು. ನೋಡೋಣ ಹೇಗಿರುತ್ತೆ ಅಂತ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಚಿಕ್ಕ ಮಕ್ಕಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜಸ್ಟ್ ಟ್ರೈನ್ ಸ್ಟಾರ್ಟ್ ಆಗಿದೆ. ನೋಡೋಣಂತೆ ಹೇಗಿರುತ್ತೆ ಅಂತ. ಸ್ವಲ್ಪ ಡಕೋಟಾ ಟ್ರೈನ್ ಅಂತಲೇ ಹೇಳ್ಬೋದು. ಸೀಟ್ಸ್ ಎಲ್ಲ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನೋಡೋಣಂತೆ. ವ್ಯೂ ನೋಡಿ, ಬೀಚ್ ವ್ಯೂ ಕಾಣ್ತಾ ಇದೆ ಟ್ರೈನಲ್ಲಿ. ನೋಡಿ, ಇಲ್ಲಿ ರೋಪ್ವೇ ಇದೆ. ಆಮೇಲೆ ನಾವು ರೋಪ್ವೇಗೆ ಬರ್ತಾ ಇದ್ದೀವಿ. ರೋಪ್ವೇನಲ್ಲಿ ಇಳಿದ್ಬಿಟ್ಟು ಕೆಳಗಡೆ ಹೋಗೋದು. ಇದೇ ಟಾಯ್ ಟ್ರೈನು. ಇದನ್ನು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಆದರೆ ರೋಪ್ವೇನ ಸ್ಕಿಪ್ ಮಾಡಬೇಡಿ, ಚೆನ್ನಾಗಿರುತ್ತೆ ಅದು. ವೆಲ್ಕಮ್ ಟು ಕೈಲಾಸಗಿರಿ ಹಿಲ್. ಇವಾಗ ಮೇಯ್ನ್ ಅಟ್ರಾಕ್ಷನ್ ಕೈಲಾಸಗಿರಿಲಿ ಏನು ಅಂದರೆ ಶಿವ ಪಾರ್ವತಿ ಸ್ಟ್ಯಾಚು. ಅದ್ರ ಹತ್ರ ಬರ್ತಾ ಇದ್ದೀವಿ. ಹತ್ರ ಹೋಗ್ಬಿಟ್ಟು ನೋಡೋಣಂತೆ ಹೇಗಿದೆ ಅಂತ.
ಈಗ ನಾವು ಮೇನ್ ಅಟ್ರಾಕ್ಷನ್ ಆದ ಶಿವ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಮೂವಿ ಶೂಟಿಂಗ್ಸ್ಗಳಾಗಿದೆ. ವೈಜಾಗಿಗೆ ಬಂದವರು RK ಬೀಚಿಗೆ ಬಂದಾಗ ನೆಕ್ಸ್ಟ್ ಬರೋದೇ ಈ ಕೈಲಾಸಗಿರಿ ಶಿವ ಸ್ಟ್ಯಾಚು ಹತ್ರ. ಈವ್ನಿಂಗ್ಸ್ ಬಂದರೆ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈ ಕೈಲಾಸಗಿರಿಗೆ ಬರೋ ದಾರಿನೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸುತ್ತ ಸಮುದ್ರ ಇರುತ್ತೆ, ಹಾಗೆ ತುಂಬ ಬೆಟ್ಟಗಳಿರುತ್ತೆ, ಚಿಕ್ಕ ಚಿಕ್ಕ ಬೆಟ್ಟಗಳಿರುತ್ತೆ, ಮತ್ತು ಪಕ್ಕದಲ್ಲೇ ಸಮುದ್ರ ಇರುತ್ತೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೇನ್ ಅಟ್ರಾಕ್ಷನ್ಸ್ ಬಂದುಬಿಟ್ಟು ನಿಮಗೆ ಜಿಪ್ ಲೈನ್ ಇರುತ್ತೆ, ಹಾಗೆ ರೋಪ್ ವೇ ಇರುತ್ತೆ, ಅದೇ ರೀತಿ ನಿಮಗೆ ಟಾಯ್ ಟ್ರೈನ್ ಇರುತ್ತೆ. ಟಾಯ್ ಟ್ರೈನ್ನ ನೀವು ಸ್ಕಿಪ್ ಮಾಡ್ಬೋದು. ಅದು ಬಿಟ್ಟು ಚಿಕ್ಕ ಪುಟ್ಟ ಸಾಕಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ. ನಿಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟು ಇದೇ ಶಿವ ಸ್ಟ್ಯಾಚು. ಈಗ ಬನ್ನಿ ಹತ್ತಿರದಿಂದ ಶಿವ ಸ್ಟ್ಯಾಚು ಅಂತ ಹೋಗೋಣಂತೆ. ವ್ಯಾಕ್ಸ್ ಮ್ಯೂಸಿಯಂ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಇದರಲ್ಲಿ ಬಾಹುಬಲಿದು ಹಾಗೆ ಸಾಕಷ್ಟು ಸೆಲೆಬ್ರಿಟೀಸ್ದು ವ್ಯಾಕ್ಸ್ ಮ್ಯೂಸಿಯಂ ಇದೆ. ತುಂಬ ಸ್ಟ್ಯಾಚ್ಯೂಸ್ ಇದೆ ಅಂತ, ವ್ಯಾಕ್ಸ್ ಸ್ಟ್ಯಾಚ್ಯೂಸು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಈಗ ರೋಪ್ ವೇ ಮುಖಾಂತರ ಕೆಳಗಿಳಿತಾ ಇದ್ದೀವಿ ನೋಡಿ. ಟಿಕೆಟ್ಸ್ ಇದು 150 ರೂಪೀಸ್. 11 o'clock-ಇಂದ 12:40 ತನಕ ಇರುತ್ತೆ, ಹಾಗೆ 2 PM ಇಂದ 6:30 ತನಕ ಇರುತ್ತೆ. ಲೆಟ್ಸ್ ಗೋ. ಈಗ ನಾವು ಒನ್ ವೇ ಟಿಕೆಟ್ನ ತೆಗೆದುಕೊಂಡಿದ್ದೀವಿ. 160 ರೂಪೀಸ್, 80 ರೂಪೀಸ್ ಒಬ್ಬರಿಗೆ. ಬನ್ನಿ ಈಗ ಕೆಳಗಡೆ ಹೋಗೋಣಂತೆ. ವ್ಯೂ ಚೆನ್ನಾಗಿರುತ್ತೆ. ಮೂರು ಮೆಂಬರ್ಸ್ನ ಬಿಡ್ತಾರೆ ಒಂದ್ಸರಿ. ಈಗ ನೋಡಿ ಬರ್ತಾ ಇದೆ ಸಮುದ್ರದ ಹತ್ರ ವ್ಯೂ ತುಂಬ ಚೆನ್ನಾಗಿದೆ. ಕಾಣ್ತಾ ಇದೆ ನೋಡಿ ಯೆಲ್ಲೋ ಕಲರ್. ನೋಡಿ ಅವ್ರು ಇಳಿತಾ ಇದ್ದಾರೆ. ಇದೇ ಇದಕ್ಕೆ ನಾವು ಹತ್ಕೋತೀವಿ. ಇದಕ್ಕೆ ಹತ್ಕೋತೀವಿ. ಈಗ ವ್ಯೂ ಮಾತ್ರ ನೋಡಿ ಅದ್ಭುತವಾಗಿದೆ. ಫುಲ್ ಬೀಚ್ ಕಾಣುತ್ತೆ, ಹಾಗೆ ನಿಮಗೆ ಟೆಂಪಲ್ಸ್ ಇದೆ ಕೆಲವೊಂದು. ಏನು ಅದ್ಭುತವಾಗಿದೆ ನೋಡಿ ಇದು. ಈ ವ್ಯೂ ನೋಡೋದಕ್ಕೆ ಕೈಲಾಸಗಿರಿಗೆ ಬರಬೇಕಷ್ಟೇ ನೀವು. ಈ ರೋಪ್ ವೇ ಮಾತ್ರ ನೀವು ಮಿಸ್ ಮಾಡಬೇಡಿ, ಅಷ್ಟು ಅದ್ಭುತವಾಗಿರುತ್ತೆ ಇದು. ವಾವ್. ನೋಡಿ ಪಕ್ಕದಲ್ಲಿ ಇವಾಗ ಮೇಲೊಂದು ಅಸೆಂಡ್ ಆಗ್ತಾ ಇದೆ. ಆ ರೋಪ್ ವೇನು ಕಾಣುತ್ತೆ ನಮಗೆ. ಅದರಲ್ಲಿ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ನಾನು ನನ್ನ ವೈಫ್ ಇಬ್ಬರೇ ಇರೋದು. ಇಬ್ಬರಿಗೆ ನಾವು ರೋಪ್ ವೇನಲ್ಲಿ ಬಿಟ್ಟಿದ್ದಾರೆ. ಇವಾಗ ನಾವೇನು ಇಳಿತಾ ಇದ್ದೀವಿ ರೋಪ್ ವೇಯಿಂದ, ಕೆಳಗಡೆ ಇಳಿದು ಹೋಗ್ಬೇಕು ನಾವಿವಾಗ. ಚೆನ್ನಾಗಿ ಇಳಿದು ಹೋಗ್ತಿದ್ದೀವಿ. ಇದು RK ಬೀಚ್ ಬಸ್ ಸ್ಟ್ಯಾಂಡ್. ಇದನ್ನು RK ಬೀಚ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಈಗ ನಾವು ವೈಜಾಗ್ನ ಕಾಳಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದು ತುಂಬ ಫೇಮಸ್ ಟೆಂಪಲ್. ಇದು ರಾಮಕೃಷ್ಣ ಬೀಚ್ ರೋಡ್ನಲ್ಲೇ ಇರೋದು. RK ಬೀಚ್ ಅಂತ ಹೇಳ್ತಾರಲ್ಲ, ಅದು ರೋಡ್ನಲ್ಲೇ ಇರೋದು. ಒಮ್ಮೆ ವಿಸಿಟ್ ಮಾಡಿ ನೀವು ಇಲ್ಲಿ ಬಂದರೆ, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಇದು ಸೇಮ್ ನಿಮಗೆ ಬೆಂಗಾಲ್ ಸ್ಟೈಲ್ನಲ್ಲಿದೆ. ವೈಜಾಗಲ್ಲಿ ಮುರಿ ಮಿಕ್ಸರ್ ಅಂತ ತುಂಬ ಫೇಮಸ್. ಅದು ಬನ್ನಿ ಟೇಸ್ಟ್ ಮಾಡೋಣ ಅಂತ, ಹೇಗಿರುತ್ತೆ ಅಂತ ನೋಡೋಣಂತೆ. ಈವ್ನಿಂಗ್ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಮತ್ತೆ RK ಬೀಚಿಗೆ ಬಂದಿದ್ದೀವಿ. ಒಂದು ಮುರಿ ಮಿಕ್ಸ್ನ ತಗೊಂಡಿದ್ದೀವಿ, ಹಾಗೆ ಜೋಳ ತಗೊಂಡಿದ್ದೀವಿ. ಒಳ್ಳೆ ಬೀಚ್ ಜೊತೆಗೆ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಹ್ಯಾಪನಿಂಗ್ ಪ್ಲೇಸ್ ಇದು. ಸಾಯಂಕಾಲ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಚಾಟ್ ಸಿಗುತ್ತೆ ನಿಮಗೆ. ಎಲ್ಲದನ್ನು ಟ್ರೈ ಮಾಡಿ ಒಮ್ಮೆ ಬಂದಾಗ. ಕಾಳಿ ದೇವಸ್ಥಾನದ ಎದುರುಗಡೆನೆ ಈ ಥರ ಸಾಕಷ್ಟು ಅಂಗಡಿಗಳಿದೆ. ನೀವು ಅಲ್ಲಿ ಎಲ್ಲಿ ಬೇಕಿದ್ರು ಈ ಮುರಿ ಮಿಕ್ಸ್ನ ಟ್ರೈ ಮಾಡ್ಬೋದು. ನೋಡಿ ಸಾಯಂಕಾಲ ಹೇಗೆ ಒಳ್ಳೆ ಮ್ಯಾಜಿಕಲ್ ವ್ಯೂ ಇದೆ. ಆ ಕಲರ್ಸು, ಬೀಚು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು. ಪ್ರಕೃತಿಯ ವಿಸ್ಮಯ ಅಂತ ಹೇಳ್ಬೋದು. ನೋಡಿ ಆ ಕಲರ್ಸ್ ನೋಡಿ, ಆರೆಂಜು, ಯೆಲ್ಲೋ, ತುಂಬಾ ಅದ್ಭುತವಾಗಿದೆ. ಇಲ್ಲಿ ಚಂದ್ರ ಕೂಡ ಕಾಣ್ತಾ ಇದೆ. ನನಗೆ
ಫೋನಲ್ಲಿ ಹೇಗೆ ಬರ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಕ್ ಮಾತ್ರ ಅದ್ಭುತವಾಗಿದೆ ವ್ಯೂ. ಇವಾಗ ನಮ್ಮ ವೈಜಾಗ್ ಟ್ರಿಪ್ ನ ಕಡೆ ದಿನ ಇಲ್ಲಿ ಸನ್ರೈಸ್ ನೋಡೋದಕ್ಕೆ ಬಂದಿದ್ದೀವಿ RK ಬೀಚ್ ನಲ್ಲಿ. ಇದು ನೋಡ್ಕೊಂಡು ನಾವು ಸೀದಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಏರ್ಪೋರ್ಟಿಗೆ ಹೋಗ್ತೀವಿ. ಇವತ್ತು ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಗೆ, ನಾವು ಫ್ಲೈಟ್ ಬುಕ್ ಮಾಡಿದ್ದು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಬೇರೆ ಫ್ಲೈಟ್ ಅವರೇ ನಮ್ಗೆ ಅರೇಂಜ್ ಮಾಡಿದ್ದಾರೆ. ಅದ್ರಲ್ಲಿ ಏನಂದ್ರೆ ನಮ್ಗೆ ಇನ್ನ ಬೇಗ ಪ್ರೀಪೋನ್ ಆಗ್ತಾ ಇದೆ. ನಾವು ಮಧ್ಯಾಹ್ನ 1 ಗಂಟೆ ಅರೌಂಡ್ ಮಾಡಿದ್ವಿ, ಅದು ಕ್ಯಾನ್ಸಲ್ ಆಗ್ಬಿಟ್ಟು ಬೆಳಗ್ಗೆ 10 ಗಂಟೆಗಾಗಿದೆ. ಅದು 10 ಗಂಟೆಗಾಗಿರೋದು ನಾವು ಹೈದರಾಬಾದಿಗೆ ಹೋಗಿ ಹೈದರಾಬಾದಿಂದ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಹೇಗಿರುತ್ತೆ ಅಂತ. ಇವಾಗ ನಾವು ಸನ್ರೈಸ್ ನೋಡ್ಕೊಂಡ್ಬಿಟ್ಟು ಸೀದಾ ಹೋಟೆಲ್ಗೆ ಹೋಗಿ ಮುಂದೆ ನಮ್ಮ ಪ್ರಯಾಣ ಬೆಂಗಳೂರಿನ ಕಡೆಗೆ. ಇಲ್ಲಿವರೆಗೆ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅರ್ಥ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಹೊಸ ಪ್ಲೇಸ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.